ಕಮಲಾಪುರ ಪರಿಶಿಷ್ಟ ಜಾತಿಯಲ್ಲಿ ಮಾದಿಗ ಸಮುದಾಯದ ಜನಸಂಖ್ಯೆ ಹೆಚ್ಚಿದ್ದು ಅವರಿಗೆ ಶೇಕಡಾ 6ರಷ್ಟು ಮೀಸಲಾತಿ ಒದಗಿಸುವಂತೆ ನಾಗಮೋಹನ್ ದಾಸ್ ಹಾಗೂ ಸದಾಶಿವ ಆಯೋಗದ ಶಿಫಾರಸು ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಕೇವಲ ಶೇಕಡಾ 5.25ರಷ್ಟು ಮೀಸಲಾತಿ ಒದಗಿಸಿ ಅನ್ಯಾಯ ಮಾಡಿದ್ದು, ಇದನ್ನು ನಾವು ಒಪ್ಪುವುದಿಲ್ಲ ಎಂದು ಸಂಸದ ಗೋವಿಂದ ಕಾರಜೋಳ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಮಲಾಪುರ ಆಕೃತಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಬಾಬು ಜಗಜೀವನ್ ರಾಮ್ ಅವರ ತಾಲೂಕು ಮಟ್ಟದ ಜಯಂತ್ಯೋತ್ಸವದಲ್ಲಿ ಅವರು ಮಾತನಾಡಿದರು. ಮಾದಿಗರ ಮೀಸಲಾತಿ ಹೋರಾಟಕ್ಕೆ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಇಡೀ ದೇಶದಲ್ಲಿ ನಾವು ಬಹುಸಂಖ್ಯಾತರಿದ್ದೇವೆ. 2013-23ರಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಮೊದಲ ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸುವುದಾಗಿ ಕಾಂಗ್ರೆಸ್ನವರು ಹೇಳಿದರು. 2 ಬಾರಿ ಚೊಂಬು ಕೊಟ್ಟರು. ಕಾಂಗ್ರೆಸ್ನ ಈ ಒಳ ಮೀಸಲಾತಿ ಆದೇಶದ ಪ್ರಕಾರ 14ಕ್ಕಿಂತ ಹೆಚ್ಚು ಹುದ್ದೆಗಳಿದ್ದಾಗ ಮಾತ್ರ ಒಳ ಮೀಸಲಾತಿ ಅನ್ವಯವಾಗುತ್ತದೆ. ದೊಡ್ಡ ಹುದ್ದೆಗಳು ಕಡಿಮೆ ಪ್ರಮಾಣದಲ್ಲಿರುತ್ತವೆ. ಇಲ್ಲಿ ನಮ್ಮ ಮಕ್ಕಳಿಗೆ ಅನ್ಯಾಯವಾಗುತ್ತದೆ. ಈ ಮೀಸಲಾತಿ ಕೇವಲ ಪೌರ ಪೊಲೀಸ್ ಶಿಕ್ಷಕರಾಗುವುದಕ್ಕೆ ಮಾತ್ರ ಸೀಮಿತಗೊಳ್ಳಲಿದೆ ಎಂದು ಕಿಡಿಕಾರಿದರು. ಈ ಕಾರ್ಯಕ್ರಮದಲ್ಲಿ ನಿರುಗುಡಿ ಹವಾಮಲಿನಾಥ್ ಮಹಾರಾಜ್, ಶಾಸಕ ಬಸವರಾಜ್ ಮತ್ತಿಮೂಡು, ಕೆಪಿಸಿಸಿ ಸದಸ್ಯ ವಿಜಯಕುಮಾರ್ ಜಿ ರಾಮಕೃಷ್ಣ, ಮುಖಂಡರಾದ ರವಿ ಬ್ರದರ್, ಗುರುಪಾದಪ್ಪ ಮಾಟೂರ್, ಶಿವಶೆಟ್ಟಿ ಪಾಟೀಲ್, ಮಲ್ಲಿನಾಥ್ ಪಾಟೀಲ್ ಸೇರಿದಂತೆ ಅನೇಕರು ಹಾಜರಿದ್ದರು. ಶಶಿ ಪಾಟೀಲ್, RJ32 ಕನ್ನಡ ನ್ಯೂಸ್, ಕಮಲಾಪುರ್. ಸರ್ ಒಂದು ನಿಮಿಷ ಸರ್ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮಲ್ಲಿನಾಥ ಮಹಾರಾಜರ ಪಾದಗಳಿಗೆ ನಮಸ್ಕರಿಸಿ ಇಂದಿನ ಕಾರ್ಯಕ್ರಮದಲ್ಲಿ ಜನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಹಿರಿಯ ಸಹೋದರ ವಿಠಲ್ ಕಾಂಬ್ಳೆ ಅವರ ಬಾಬು ಜಗಜೀವನ್ ರಾಮ್ರವರ ಜಯಂತಿ ಉತ್ಸವವನ್ನು ತಾವು ಅತ್ಯಂತ ಉತ್ಸಾಹದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಸಂತೋಷದ ಸಂಗತಿ, ಇಂತಹ ಮಹಾತ್ಮರ ಜಯಂತಿಗಳನ್ನು ಆಚರಿಸೋದ್ರ ಮೂಲಕ ಸಮಾಜ ಒಂದಾಗಬೇಕು, ಒಗ್ಗಟ್ಟಾಗಬೇಕು, ಒಗ್ಗಟ್ಟಾಗಿರ್ಬೇಕು, ಒಂದೇ ತಾಯಿ ಮಕ್ಕಳಾಗೇ ಇರಬೇಕು. ಸಮಾಜದ ಕಾರ್ಯ ವಿಚಾರಗಳನ್ನ ಇಲ್ಲಿ ತರ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಂಧುಗಳ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಡ್ರಾಫ್ಟಿಂಗ್ ಕಮಿಟಿ ಅಧ್ಯಕ್ಷರಾಗಿದ್ದರು. ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಮಹಾತ್ಮರು. ಅವರ ಜೊತೆಯಲ್ಲೇ ಬಾಬು ಜಗಜೀವನ್ ರಾಮ್ ಅವರು ಕೂಡ ಡ್ರಾಫ್ಟಿಂಗ್ ಕಮಿಟಿಯ ಸದಸ್ಯರಾಗಿ ಕೆಲಸ ಮಾಡಿದಂಥವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ತೀರ್ಕೊಂಡ ನಂತರ ಬಾಬು ಜಗಜೀವನ್ ರಾಮ್ ರವರು ಸಂವಿಧಾನ ಕೊಟ್ಟಂತ ಸಂದರ್ಭದಲ್ಲಿ ಕೇವಲ 10 ವರ್ಷಗಳಿಗಾಗಿ ಮಾತ್ರ ಈ ದೇಶದಲ್ಲಿ SC/ST ಜನಾಂಗಕ್ಕೆ ಮೀಸಲಾತಿ ಅನ್ನೋದು. ಅದಾದ ನಂತರ ಬಾಬು ಜಗಜೀವನ್ ರಾಮ್ ರವರು ಮೀಸಲಾತಿ 10 ವರ್ಷದ ನಂತರನೂ ಮುಂದುವರಿಸಲಿಕ್ಕೆ ಹೋರಾಟ ಮಾಡಿದಂಥವರು. ಅಂದಿನ ನೆಹರು ಮಂತ್ರಿಮಂಡಲದ ಸದಸ್ಯರಾಗಿ ಮತ್ತು ಸಮಾಜದ ಹಿರಿಯ ಮುಖಂಡರಾಗಿ, ದೇಶದ ನಾಯಕರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಂತರ ಈ ಮೀಸಲಾತಿ ವ್ಯವಸ್ಥೆ ಮುಂದುವರಿಲಿಕ್ಕೆ ಬಾಬು ಜಗಜೀವನ್ ರಾಮ್ ಅವರು ಕಾರಣ ಅನ್ನೋದನ್ನು ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ರಕ್ಷಣಾ ಮಂತ್ರಿಯಾಗಿ, ಯಶಸ್ವಿ ರಕ್ಷಣಾ ಮಂತ್ರಿಯಾಗಿ ಹೊರದೇಶಗಳವರಿಗೆ ಉತ್ತಮ ಬಾಂಧವ್ಯ ಹೊಂದೋದಲ್ಲದೆ ಹೋರಾಟ ಕೂಡ ಮಾಡಿದಂಥವ್ರು. ಮತ್ತು ದೇಶಕ್ಕೆ ಆಹಾರದ ಕೊರತೆ ಇತ್ತು. ಬಹುಶಃ ವೇದಿಕೆ ಮಾಡಿದ್ದವರೆಲ್ಲರೂ ನನಗಿಂತ ಚಿಕ್ಕವರಿದೆ. 1964-65ರಲ್ಲಿ ದೇಶದಲ್ಲಿ ಆಹಾರದ ಕೊರತೆ ಆಗಿತ್ತು. ಆಹಾರದ ಕೊರತೆ ಆದಾಗ ಅಮೆರಿಕದವರು ನಮ್ಮ ದೇಶಕ್ಕೆ ರವಾ ಕೊಡ್ತಿದ್ರು, ಗೋಧಿ ರವಾ. ಅಮೆರಿಕದ ಗೋಧಿ ಕೊಡ್ತಿದ್ರು, ಮೈದಾ ಹಿಟ್ಟು ಕೊಡ್ತಿದ್ರು. ಅದು ಗಿಫ್ಟ್ ಫುಡ್. ನಮಗೆ ಬಡವರು ಭಾರತ ದೇಶದಲ್ಲಿ ಉಪವಾಸ ಕೊಡ್ತಾರೆ ಜನ ಅಂತ ಹೇಳಿ ಅವ್ರು ನಮಗೆ ಕೊಡ್ತಿದ್ರು. ಅಂಥ ಕಾಲಘಟ್ಟದಲ್ಲಿ ಮೇಲೂರು ನಾನು ನಿರ್ಣಯ ಮಾಡಿಸಿದೆ, ಈ ವಾರದಲ್ಲೇ ನಿರ್ಣಯ ಮಾಡಿಸಿದೆ.
ಹೋರಾಟಕ್ಕೆ ಸಹಕಾರಿ. ಎಂತ ಹೋರಾಟ ಆಗ್ಬೇಕಂದ್ರೆ ಬಹುಜನ ಸಮಾಜ ಪಾರ್ಟಿ ಪರಶುರಾಮ ಅವರು ಹೋರಾಟ ಮಾಡಿದ್ರು. ಗಂಡು ಸಣ್ಣವರು ಮುಖಂಡರು ಕೂಡ ಸೌದತ್ತಿ ಎಲ್ಲಮ್ಮ ಜಾತ್ರೆಗೆ ಹುಲಿಗೆಮ್ಮನ ಜಾತ್ರೆಗೆ ಬಂದು ಜನ ನಾವು ಹೋಗಿದ್ದ ಹೋರಾಟ ಅಂತ ಒಂದು ಹೋರಾಟ ಮಾಡಲಿಕ್ಕೆ ನಾವೆಲ್ಲ ಸಜ್ಜ ಹಾಕಬೇಕು. ನಮ್ಮ ನ್ಯಾಯಯುತವಾದಂತ ಪಾಲನ್ನ ಕೊಡಬೇಕು. ಅಕಸ್ಮಾತ್ ಯಾರಾದ್ರೂ ನಮಗೊಂದು ರೊಟ್ಟಿ ಸಿಗ್ಬೇಕು, ನಮ್ಗೆ ಕೊಟ್ಟು ಇಷ್ಟೇ ನಮ್ಮ ಹೋರಾಟ, ಬೇರೆ ಏನಿಲ್ಲ. ಮತ್ತೆ ನಾನು ಇವತ್ತು ನೋಡಿದ್ರೆ ಎಲ್ಲಾ ಸಮಾಜದವರು ಈ ಸರ್ಕಾರ ವಿರುದ್ಧ ಲಂಬಾಣಿ ಜನಾಂಗದವರು ವಿರುದ್ಧ ಬೇಕಾದ, ಗೋವಿ ಜನಾಂಗದವರು ವಿರುದ್ಧ ಬೇಕಾದ, ಗೋವಿ ಅಂದ್ರೆ ಒಟ್ಟು ಅವರು ವಿರುದ್ಧ ಬೇಕಾದ, ಅಭಿಮಾನಿಗಳು ಭಿಕ್ಷೆ ಬೇಡ್ಕೊಂಡು ಓಡಾಡ್ತಾರ ಅವರು ವಿರುದ್ಧ ಬೇಕಾದ. ಯಾರಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ. ಅದು ಯಾರಿಗೆ ನ್ಯಾಯ ಕೊಟ್ಟರು ಅವ್ರು ಒಂದೇ ಬಾಕಿ. ನನಗೆ ಅಧಿಕಾರ ಸಿಕ್ಕಾಗ ಏನು ಮಾಡ್ಲಿಕ್ಕೆ ಸಾಧ್ಯತೆ ಮಾಡಿ ಮುಗಿಸಿ ಗೆದ್ದ ಸಮಾಜಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಹೋರಾಟಕ್ಕೆ ನೀವೆಲ್ಲರೂ ಬೆಂಬಲಿಸಬೇಕು. ಬೀದರ್ನಿಂದ ಔರಾದ್ವರೆಗೂ, ಹಾವೇರಿಯಿಂದ ಭೀಮಾ ನದಿವರೆಗೂ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂದ್ರೆ ದಸರಾ 2 ವರ್ಷ ಅಂತ ಸಿದ್ದರಾಮಯ್ಯ 3 ವರ್ಷ ಆಯ್ತು. 3 ವರ್ಷದ ನಂತರ ಅವಾಂತರ ನಿಮಗೆ ಏನು ಸಿಗೋದಿಲ್ಲ. ಇವತ್ತು ಅವ್ರೇನು ಮೀಸಲಾತಿ ಒಳ ಮೀಸಲಾತಿ ನಡೆತಾರೆ, ಅದರಿಂದ ಸಿಗೋದು ಪೌರ ಕಾರ್ಮಿಕರು, ಕಸ ಹುಡುಗರು, ಗಟಾರ ಬಳಿಯೋದು, ಪಾಯ್ಖಾನೆ ತೊಳೆಯೋದು, ಪೊಲೀಸ್ ಕಾನ್ಸ್ಟೇಬಲ್, ಬಹಳ ಹಬ್ಬ ಅಂದ್ರೆ ಕನ್ನಡ ಸಾಧ್ಯ ಮಾಸ್ಟರ್ ಹುಡುಗ ಯಾವ ಇದನ್ನ ಒಪ್ಕೋಬೇಕಾ? ಒಪ್ಕೊಂತೀರಾ? ಒಪ್ಕೊಳ್ಳಿಕ್ಕೆ ಸಾಧ್ಯನಾ? ನನ್ನ ಆಸೆ ಇದೆ 21ನೇ ಶತಮಾನದಲ್ಲಿ ನಮ್ಮ ಮಕ್ಕಳು ಅಸಿಸ್ಟೆಂಟ್ ಕಮಿಷನರ್ ಆಗ್ಬೇಕು, ನಮ್ಮ ಮಕ್ಕಳು DSP ಆಗ್ಬೇಕು, ನಮ್ಮ ಮಕ್ಕಳು ಯೂನಿವರ್ಸಿಟಿ ಪ್ರೊಫೆಸರ್ ಆಗ್ಬೇಕು. ಇದು ನಮ್ಮ ಹೋರಾಟ, ಇದು ನಮ್ಮ ಬೇಡಿಕೆ. ಅದಕ್ಕೆ ಬಂಧುಗಳ ನಾನು ಇವತ್ತು ಈ ವೇದಿಕೆಯಲ್ಲಿ ಹೆಚ್ಚು ಮಾತನಾಡಲಿಕ್ಕೆ ಬಯಸಿದ, ಅದಕ್ಕೆ ವಿಡಿಯೋ ಹಾಕಿ ಸುವರ್ಣ ನ್ಯೂಸ್ನವರು ನನ್ನ ನಿಮಗೆ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ಗಂಡಸರು ಬೇಡ್ಬೇಡಿ, ತಾಯಿಯಂದಿರು ತಯಾರಾಗಬೇಕು. ನಿಮ್ಮ ಮಕ್ಕಳು ಡಾಕ್ಟರ್ ಆಗ್ಬೇಕು, ನಿಮ್ಮ ಮಕ್ಕಳು ಇಂಜಿನಿಯರ್ ಆಗ್ಬೇಕು, ನಿಮ್ಮ ಮಕ್ಕಳು ಪ್ರೊಫೆಸರ್ ಆಗ್ಬೇಕು, ನಿಮ್ಮ ಮಕ್ಕಳು ತಹಸೀಲ್ದಾರ್ ಆಗ್ಬೇಕು. ನೀವು ಕಸ ಹುಡುಗು ಮನೆಗೆ ತಗೊಂಡ ರಸ್ತೆ ಮನೆ ಒಳಗೆ ಕಸಬಾರಿಗೆ ಇಟ್ಟಿರಿ, ಆ ಕಸಬಾರಿಗೆ ತಗೊಂಡ ಹೋರಾಟ ಅದೇನ ಇನ್ನು ಮುಂದಿನ ಹೋರಾಟ ಮಾಡುವುದಿಲ್ಲವೇ ಮಾಡಿ ಇಂಥ ಮಾಡಿದ್ರೆ ನಾನು ಚಿತ್ರದುರ್ಗದಾಗ ಮಾಡ್ಲಾಕ ರೆಡಿ ಆದಾಗ ಜನರಿಗೆ ಮೋಸ ಮಾಡಿದ್ರು. ಜನರಿಗೆ ಏನು ಮೋಸ ಮಾಡಿದ್ರು? ಇಲ್ಲ ನಾವು ಕ್ಯಾಬಿನೆಟ್ ಡಿಸಿಷನ್ ತಗೋತಿವತ್ತು ಒಂದು ಇದು ಹೊರಡಿಸ್ಬಿಟ್ಟು ಕ್ಯಾಬಿನೆಟ್ ನೋಟ್. ಯಾವತ್ತು ನಾನು ಬಹಳ ವರ್ಷ ಮಂತ್ರಿ ಆಗಿದ್ದ ಬಂದಿದೆ ರಾಜ್ಯದಲ್ಲಿ, ವಿಷಯ ಹಾಕೋದಲ್ಲ. ಇಂಥ ದಿನ ವಿಧಾನಸೌಧದಲ್ಲಿ 1ನೇ ತಾರೀಕಿಗೆ 8 ಗಂಟೆಗೆ ಮೀಟಿಂಗ್ ತಪ್ತಾ ಇರ್ತಾರೆ. ಇವ್ರು ಮೊದಲನೇ ಸಲ ಹಾಕಿದ್ರೆ ಏನು ಒಳ ಮೀಸಲಾತಿಗಾಗಿ ವಿಶೇಷ ಸಭೆ ನಮ್ಮ ಹೋರಾಟದ ಸಲ ಮುಂದೂಡಬೇಕಾಗಿ ಚಿತ್ರದುರ್ಗದಲ್ಲಿ ಕರೆದಿದ್ದೆ. ಚಿತ್ರದುರ್ಗದಲ್ಲಿ ಮೊನ್ನೆ 9ನೇ ತಾರೀಕಿಗೆ ಯಡಿಯೂರಪ್ಪ ಸನ್ಮಾನ ಮಾಡಿದ್ರೆ ಗೊತ್ತಾಗುತ್ತೆ. ನಮ್ಗೆ ಯಾರು ನೋಡಿದ್ರು ಸಾಕಲ್ಲ, ನಾವು ಯಾರ ಮಕ್ಕಳು ಮಾಡಿದ್ರು ನಮಗೆ ಸಾಕಲ್ಲ. ನಮಗೆ ಸಿಗ್ಬೇಕಾಗ್ತದೆ, ಅಣ್ಣ ನಮಗೆ ಸಿಗ್ಬೇಕಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಂತ ಸಂವಿಧಾನ